ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ನಾರ್ಮಲಾಗಿ ಸಿಂಪಲ್ಲಾಗಿ ಪೊಂಗಲ್ನ ಮಾಡಿದ್ದೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಸೌತೆಕಾಯಿನ ತೊಗೊಂಡೆ. ಹಾಗೆ ಒಂದು 11:30 ಹಾಗೆ ನಾನಿಲ್ಲಿ ಪೇರಲೆಕಾಯಿನ ತೊಗೊಂಡಿದ್ದೀನಿ. ಸೊ ಪೇರಲೆಕಾಯಿ ತೊಗೊಂಬಂದಿದ್ರು ನಮ್ಮ ಮನೆಯವರು. ತುಂಬ ದಿನ ಆಗಿತ್ತು ತಿಂದು. ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಂಬಿಟ್ಟು ತಿಂದೆ ಒಂದು 11:30 ಹಂಗೆ. ಹಾಗೆ ಮಧ್ಯಾಹ್ನಕ್ಕೆ ನಾನು ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿ ಜೊತೆಗೆ ಬದನೇಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು ಬದನೇಕಾಯಿ ತಂದುಬಿಟ್ಟು ಹಾಗೆ ಇಟ್ಟಿದ್ದೆ. ಸೊ ಬದನೇಕಾಯಿ ಎಣ್ಗಾಯಿ ಬದಲು ಬದನೇಕಾಯಿ ಪಲ್ಯ ಮಾಡ್ಕೊಳ್ಳೋಣ ನಾರ್ಮಲಾಗಿ, ತುಂಬಾ ಚೆನ್ನಾಗಿರುತ್ತೆ ಈ ಥರದಂತಂದು. ಸೊ ಹಾಗೆ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಅದನ್ನು ಪಲ್ಯ ಮಾಡ್ಕೊಂಡಿದ್ದೀನಿ. ಮತ್ತು ನೈಟ್ಗೂ ಕೂಡ ಆಗುತ್ತೆ ಅಂತ ಮಧ್ಯಾಹ್ನನೇ ಪಲ್ಯ ಮಾಡಿ ಇಟ್ಕೊಂಡ್ಬಿಟ್ಟೆ. ಅದ್ರ ಜೊತೆಗೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ. ಸೊ ಎರಡನ್ನೂ ಕೂಡ ನಾನು ಹೆಚ್ಚಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಸೊ ಚಪಾತಿಗೆ ಒಂದು ಸ್ವಲ್ಪ ಆಯಿಲ್ ಏನು ಹಾಕಿಲ್ಲ, ಹಾಗೆ ಪ್ಲೇನಾಗೆ ಬೇಯಿಸ್ಕೊತಾ ಇದ್ದೀನಿ. ಒಂದೇ ಒಂದು ಚಪಾತಿನ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಇದು ನನ್ನ ಲಂಚ್ ಇವತ್ತು. ಲಂಚ್ ಕೂಡ ಮುಗೀತು. ಲಂಚ್ ಆದಮೇಲೆ ನಾನು ಒಂದು 10 ನಿಮಿಷ ಬಿಟ್ಟು ಬಿಸಿನೀರನ್ನು ಕುಡಿತೀನಿ. ಊಟ ಆದಮೇಲೆ ನಾನು ಈ ಥರ ಬಿಸಿನೀರನ್ನು ಕುಡಿತಾನೆ ಇರ್ತೀನಿ. ಆವಾಗವಾಗ ಒಂದು ದಿನಕ್ಕೆ 2-3 ಲೋಟ ಬಿಸಿನೀರನ್ನು ಕುಡಿತಾ ಇರ್ತೀನಿ. ಹಾಗೆ ನಂದು ಊಟ ಆಗೋಷ್ಟರಲ್ಲಿ ನನ್ನ ಮಗಂದು ಕೂಡ ಊಟ ಮಾಡಿಸ್ದೆ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಬಂದಳು ಸ್ಕೂಲಿಂದ. ಅವಳಿಗೂ ಕೂಡ ಚಪಾತಿ ಮಾಡಿಕೊಟ್ಟೆ. ಚಪಾತಿ ಬೇಕು ಅಂದಳು. ಪಲ್ಯ ಜಾಸ್ತಿ ತಿನ್ನಲ್ಲ ಅವಳು, ಹಾಗಾಗಿ ಸ್ವಲ್ಪನೇ ಹಾಕಿದ್ದೆ ಅವಳಿಗೆ ಪಲ್ಯನ. ಅದಾದಮೇಲೆ ಸಂಜೆ ನಾನು ಇಲ್ಲಿ ದೀಪ ಹಚ್ತಾ ಇದ್ದೀನಿ. ನನ್ನ ಮಗನೂ ಕೂಡ ಬಂದುಬಿಟ್ಟು ನಿಂತ್ಕೊಂಡ್ಬಿಟ್ಟಿರ್ತಾನೆ ಈ ಥರ ಕೈ ಮುಕ್ಕೊಂಡು. ನಾನು ಗಂಟೆ ಬಾರಿಸ್ತಾ ಇರ್ತೀನಲ್ಲ, ಅದು ತುಂಬ ಇಷ್ಟ. ಗಂಟೆ ಬಾರಿಸ್ಕೊಂಡು ಮಂಗಳಾರತಿ ಮಾಡ್ತಾಯಿದ್ರೆ ಬಂದು ನಿಂತ್ಕೊಂಡ್ಬಿಡ್ತಾನೆ ತುಂಬ ಖುಷಿಯಾಗಿ. ಯಾಕೋ ಈ ಬತ್ತಿ ಹಚ್ಚಿಸ್ಕೊ ಅಂತಂದರೆ ಯಾಕೋ ಹಚ್ಚಿಸ್ಕೊಳ್ಳಿಲ್ಲ, ಆ ಕಡೆ ಓಡೋದ. ತುಂಬ ಇಷ್ಟ ಗಂಧ ಈ ಬತ್ತಿ ಎಲ್ಲ ಹಚ್ಚಿಸ್ಕೊಳ್ಳೋದಕ್ಕೆ. ಆಮೇಲೆ ಆರತಿ ತಗೋ ಅಂತ ಅಂದೆ, ಮಂಗಳಾರತಿ ತೊಗೊಂಡ. ಅದೆಲ್ಲ ಮಾಡ್ತಾನೆ. ಟೆಂಪಲ್ಗೆಲ್ಲ ಹೋದರೆ ತುಂಬ ಇಷ್ಟಪಟ್ಟು ಕೈ ಮುಗಿಯೋದು, ಮಂಗಳಾರತಿ ತೊಗೊಳ್ಳೋದು ಅದೆಲ್ಲ ಮಾಡ್ತಾನೆ. ದೇವಸ್ಥಾನಕ್ಕೆ ರೌಂಡ್ ಹೊಡಿಯೋದು ಅದೆಲ್ಲ ಮಾಡೋದಕ್ಕೆ ಇಷ್ಟಪಡ್ತಾನೆ. ಹಾಗೆ ಸಂಜೆ ಇಬ್ರಿಗೂ ಕೂಡ ಹಾಲನ್ನ ಕೊಡ್ತಾಯಿದ್ದೀನಿ, ನನ್ನ ಮಗನಿಗೆ ಹಾಗೆ ನನ್ನ ಮಗಳಿಗೆ ಇಬ್ರಿಗೂ ಕೂಡ ಹಾಲನ್ನ ಕೊಡ್ತಾಯಿದ್ದೀನಿ. ಹಾಗೆ ನಾನು ಕೂಡ ಇಲ್ಲಿ ಒಂದು ಸ್ವಲ್ಪ ಬಾದಾಮಿ ನೆನೆ ಹಾಕಿದ್ದೆ. ಸೊ ಬಾದಾಮಿನ ತೊಗೊತಾ ಇದ್ದೀನಿ. ಏನೂ ತಿಂದಿಲ್ಲ ಸಂಜೆ. ಸೊ ಹಾಗಾಗಿ ಒಂದು 4-5 ಬಾದಾಮಿ ತೊಗೊಂಡಿದ್ದೀನಿ ಅಷ್ಟೇ. ನನ್ನ ಮಗಳು ಹಾಲು ಕುಡಿದು ಆಟಾಡೋದಕ್ಕೆ ಹೋಗ್ಬಿಟ್ಲ. ಇವನು ಹೋಗೋಣ ಬಾ ಅಂತಂದು ಹೇಳ್ತಾ ಇದ್ದ. ಹಾಗೆ ಸೈಕಲ್ ತೊಗೊಂಡೋಗಿ ತುಂಬ ದಿನ ಆಗಿಬಿಟ್ಟಿತ್ತು, ಹಂಗಾಗಿ ಸೈಕಲಲ್ಲಿ ಕರ್ಕೊಂಡು ಹೋಗೋಣ ಅಂತಂದು. ಅವ್ನಿಗಿನ್ನೂ ಹೊಡಿಯೋದಕ್ಕೆ ಬರ್ತಾಯಿಲ್ಲ. ಎಷ್ಟು ಟ್ರೈ ಮಾಡಿದ್ರು ಪೆಡಲ್ ತುಳಿಯೋದೇ ಇಲ್ಲ ಅವನು. ನಾನು ತಳ್ಕೊಂಬರ್ಬೇಕು. ಲಿಫ್ಟಲ್ಲೂ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ ಸೈಕಲ್ ಮೇಲೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಸೈಕಲಲ್ಲಿ ಆಟ ಆಡಿಸ್ಕೊಂಡು ಹಾಗೆ ಪ್ಲೇಗ್ರೌಂಡಲ್ಲಿ ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದೆ. ಸೊ ಅಡುಗೆ ಇನ್ನೇನೂ ಇರಲಿಲ್ಲ, ಜಸ್ಟ್ ಚಪಾತಿ ಮಾಡೋದಷ್ಟೇ ಇತ್ತು. ಪಲ್ಯ ಇತ್ತಲ್ಲ ಆಲ್ರೆಡಿ. ಸೊ ಮಧ್ಯಾಹ್ನ ಮಾಡಿದ್ದು ಸ್ವಲ್ಪ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿರಲಿಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತಂದು ಮಾಡ್ತಾಯಿದ್ದೀನಿ. ಆವಾಗವಾಗ ಈ ಥರ ಕ್ಲೀನ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತುಂಬಾ ಗಟ್ಟಿ ಕಲೆ ಕುತ್ಕೊಂಡ್ಬಿಡುತ್ತೆ. ನನಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಅದು ಗ್ಲಾಸೆಲ್ಲ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಆ ಬರ್ನರ್ ಹತ್ರ ಸೈಡಿಗೆ ಸ್ವಲ್ಪ ಕಲೆ ಕುತ್ಕೊಂಡ್ಬಿಟ್ರೆ ತಿಕ್ಕೋದು ತುಂಬ ಕಷ್ಟ ಆಗಿಬಿಡುತ್ತೆ ನನಗೆ. ಹಂಗಾಗಿ ಒಂದು ವಾರಕ್ಕೊಂದು 2 ಸಲ ಈ ಥರ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಟೈಮ್ ಇದ್ದಾಗೆಲ್ಲ. ಇವತ್ತಂತೂ ಅಡುಗೆ ಎಲ್ಲ ಆಗೋಗಿತ್ತಲ್ವ, ಸೊ ಹಂಗಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ಹಾಗೆ ಅದ್ರ ಮೇಲೆ ಇರೋಂಥ ಸ್ಟ್ಯಾಂಡ್ಗಳನ್ನೂ ಕೂಡ ಎಲ್ಲ ಒರೆಸಿ ಇಡ್ತಾಯಿದ್ದೆ. ಸ್ಟ್ಯಾಂಡೆಲ್ಲ ಅಷ್ಟೊಂದೇನು ಗಲೀಜು ಆಗಿರಲಿಲ್ಲ, ಹಂಗಾಗಿ ಜಸ್ಟ್ ಹಂಗೆ ಒರೆಸಿ ಇಟ್ಟೆ. ಹಾಗೆ ನನಗೆ ಡಿನ್ನರ್ಗೆ ಅಂತ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಒಂದು ಎಗ್ಗನ್ನ ಬಾಯ್ಲ್ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ಹಾಗೆ ಬೆಂಡೆಕಾಯಿ ಎಲ್ಲ ಹಾಗೆ ಇತ್ತು, ಒಂದು 1/4 kg ಏನೋ ತಂದಿದ್ರು. ಸೊ ಅದಕ್ಕೆ ನಾನು ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಅಂತಂದು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ವಿಡಿಯೋ ಆನ್ ಮಾಡಿಟ್ಟಿದ್ದೀನ. ಅವ್ನು ಬಂದು ಸ್ಟ್ಯಾಂಡಿಂಗ್ ಬಡಿಸ್ಬಿಟ್ಟಿದ್ದಾನೆ. ಅದು ಫೋನು ಡೌನಿಗೆ ಹೋಗ್ಬಿಟ್ಟಿದೆ. ಮಮ್ಮಿ ಫೋನ್ ಬಿದ್ದಿದೆ ಅಂತ ಹೇಳ್ತಾನೆ ಇದ್ದಾನೆ. ನಾನು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀನಿ. ಈ ಥರ ಹಿಂಗೆ ಕೂಗ್ತಾನೆ ಇರ್ತಾನೆ. ಫೋನ್ ಏನಾದರೂ ಬಿತ್ತು ಅಂತಂದರೆ, ಅಥವಾ ಫೋನ್ ರಿಂಗ್ ಆಯಿತು ಅಂತಂದರೆ ಫೋನ್ ಬಿದ್ದಿದೆ ನೋಡು ಅಂತ ಹೇಳೋದು, ಫೋನ್ ರಿಂಗ್ ಆಗ್ತಿದೆ ಫೋನ್ ಎತ್ತು ಅಂತ ಹೇಳೋದು, ಈ ಥರ ಮಾಡ್ತಾನೆ. ಅವ್ರ ಪಪ್ಪನ ಫೋನ್ ಬಂತಂದ್ರೆ ಅದಂತೂ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾನೆ ಇರ್ತಾರೆ ಅವ್ರ ಪಪ್ಪನ ಮೊಬೈಲ್ಗೆ. ಸೊ ಕಾಲ್ ಬಂದರೆ ಪಪ್ಪ ಫೋನ್ ಎತ್ತು ಅಂತ ಎತ್ತ ತನಕನೂ ಬಿಡೋದಿಲ್ಲ. ಅವ್ರ ಪಪ್ಪ ವಾಶ್ರೂಮಲ್ಲಿದ್ರೂ ಕೂಡ ಹೋಗಿ ಡೋರ್ ತಟ್ಟಿ ಪಪ್ಪ ಫೋನ್ ಬರ್ತಾಯಿದೆ ಬಾ ಅಂತಂದು ಕರೆದು ಬರ್ತಾನೆ. ಅಷ್ಟು ಇದು ಮಾಡ್ತಾನೆ. ಫೋನ್ ಒಟ್ಟು ರಿಂಗ್ ಹಾಗೆ ಇಲ್ಲ ಅವನಿಗೆ. ಹಾಗೆ ಬೆಂಡೆಕಾಯಿ ಫ್ರೈಗೆ ಏನೂ ಹಾಕಿಲ್ಲ, ಜಸ್ಟ್ ಒಂದು ಸ್ವಲ್ಪ ಒಂದೇ 1-2 ಡ್ರಾಪ್ ಅಷ್ಟು ಆಯಿಲ್ನ ಹಾಕಿದ್ದೀನಿ.
ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಹಾಕಿದ್ದೀನಿ ಅಷ್ಟೇ, ಜಸ್ಟ್ ಏನು ಹಾಕಿಲ್ಲ. ಸ್ವಲ್ಪ ಗರಂ ಮಸಾಲ ಬೇಕಿದ್ದರೆ ಹಾಕ್ಕೋಬೋದು. ಹಾಗೆ ನಾನು ಒಂದು ಎಗ್ಗನ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ನನ್ನ ಮಗಳಿಗೆ ಎಗ್ಗದು ಎಲ್ಲೋ ಬೇಕಂತೆ, ಅದು ತುಂಬ ಇಷ್ಟ ಅವಳಿಗೆ ತಿನ್ನೋಕ್ಕೆ. ಎಗ್ ವೈಟ್ ತಿನ್ನೋಕ್ಕೆ ಇಷ್ಟ ಇಲ್ಲ ಅವಳಿಗೆ. ನಾನು ಅದಕ್ಕೆ ತೆಗೆದು ಇಡ್ತೀನಲ್ವ, ಸೊ ಅವಳಿಗೆ ಸ್ವಲ್ಪ ಹಂಗೆ ಸೈಡಿಗೆ ಉಪ್ಪು ಖಾರ ಎಲ್ಲ ಹಾಕಿ ಕೊಡ್ತಾಯಿದ್ದೀನಿ ಅವಳಿಗೆ. ಸೊ ಇನ್ನೇನು ಎಲ್ರಿಗೂ ಡಿನ್ನರ್ಗೆ ಚಪಾತಿನೇ ಇತ್ತು. ನನ್ನ ಹಸ್ಬೆಂಡ್ಗೆ ಪಲ್ಯ ಇತ್ತಲ್ವ, ಇವಳಿಗೆ ಪಲ್ಯ ಬೇಡವಂತೆ. ಇವಾಗ ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಸ್ಬಿಟ್ಟು ಅದಕ್ಕೆ ಏನು ಬೆಲ್ಲದ ಪುಡಿ ಎಲ್ಲ ಹಾಕ್ಸ್ಕೊಂಡು ತಿಂತಾಳೆ. ಚೆನ್ನಾಗಿರುತ್ತೆ ತುಪ್ಪ ಬೆಲ್ಲದ ಪುಡಿ. ಸೊ ನನ್ನ ಮಗ ನನ್ನ ಮಗಳಿಬ್ಬರು ಕೂಡ ಇದೇ ಥರ ತಿಂದರು. ಅವನು ಒಂದು ಅರ್ಧ ತಿಂದ ಅಷ್ಟೇ. ಅದಾದಮೇಲೆ ನಾನು ಇಲ್ಲಿ ರಾತ್ರಿಯೇ ಒಂದು ಸ್ವಲ್ಪ ದೋಸೆಗೆ ನೆನೆ ಹಾಕೋಣ ಅಂತ ನೆನೆ ಹಾಕ್ತಾಯಿದ್ದೀನಿ. ಇದು ಮಲ್ಟಿಗ್ರೇನ್ ಮಿಲೆಟ್ಸ್ ದೋಸೆ ಅಂತ. ಇದು ಕಿನೋವಾ ಬರುತ್ತಲ್ವ, ಸೊ ಕಿನೋವಾನ ನಾನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಅದಿಲ್ಲಾಂದರೆ ಬೇರೆ ಸಿರಿಧಾನ್ಯ ಯಾವ್ದು ಬೇಕಾದ್ರೂ ತೊಗೋಬೋದು. ಒಂದು ಅರ್ಧ ಕಪ್ಪು ಹೆಸರುಬೇಳೆ, ಉದ್ದಿನಬೇಳೆ, ಹಾಗೆ ಕಡಲೆಬೇಳೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ತೊಗರಿಬೇಳೆ ಇಲ್ಲ ಮಸೂರು ದಾಲ್ ಇದ್ದರೆ ತೊಗೋಬೋದು. ಹಾಗೆ ನಾನಿಲ್ಲಿ 1 ಸ್ಪೂನಷ್ಟು ಮೆಂತ್ಯಕಾಳನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು 1-2 ಸಲ ಚೆನ್ನಾಗಿ ವಾಶ್ ಮಾಡಬೇಕು. ಚೆನ್ನಾಗಿ ವಾಶ್ ಮಾಡಿ ನೈಟ್ ಒಂದು 8 ಅವರ್ ನೆನೆ ಇಡಬೇಕು. ಬೆಳಗ್ಗೆ ತನಕ ನೆನೆ ಇಟ್ಟರೆ ಸಾಕು. ಚೆನ್ನಾಗಿ ನೆಂದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಬೆಳಗ್ಗೆಗೆ ಅಂತಂದು ಚಟ್ನಿಗೆ ನಾನಿಲ್ಲಿ ಶೇಂಗಾನ ಹುರ್ಕೊಂಡು ಇಟ್ಕೊತಾ ಇದ್ದೀನಿ. ಅಡುಗೆ ಏನೂ ಇರಲಿಲ್ಲವಲ್ಲ, ಹಾಗಾಗಿ ನಾಳೆ ಬೆಳಗ್ಗೆಗೆ ಏನು ಬೇಕೋ ಅದನ್ನು ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತಂದು, ಶೇಂಗಾ ಹುರಿಯೋ ಟೈಮ್ ಸ್ವಲ್ಪ ಉಳಿಯುತ್ತೆ ಅಂತಂದು ರಾತ್ರಿಯೇ ಶೇಂಗಾ ಹುರಿದಿಟ್ಕೊಂಡಿದ್ದೀನಿ. ಹಾಗೆ ಹೆಸರು ಕಾಳನ್ನ ಸ್ವಲ್ಪ ನೆನೆ ಹಾಕಬೇಕಿತ್ತು, ಖಾಲಿ ಆಗಿಬಿಟ್ಟಿತ್ತು ಮೊಳಕೆ ಕಟ್ಟಿದ ಕಾಳು. ಸೊ ಹಾಗಾಗಿ ಹೆಸರು ಕಾಳನ್ನ ನೆನೆ ಇಡ್ತಾಯಿದ್ದೀನಿ. ಸೊ ಅದಾದಮೇಲೆ ಮತ್ತೆ ಹಾಲಿನ ಕೆನೆ ಎಲ್ಲ ತೆಗೆದು ಇಡ್ತಾಯಿದ್ದೀನಿ. ಹಾಲು ಸ್ವಲ್ಪ ಹೆಪ್ಪ ಹಾಕಿ ಉಳಿದಿದ್ದ ಹಾಲನ್ನು ನನ್ನ ಮಕ್ಕಳಿಗೆ ಕುಡಿಯೋದಕ್ಕೆ ಅಂತಂದು ಕೊಡ್ತಾಯಿದ್ದೀನಿ. ನೈಟ್ ಒಂದು ಟೈಮ್ ಹಾಲು ಕುಡಿತಾನೆ ನನ್ನ ಮಗ. ಹಾಗೆ ನನ್ನ ಮಗಳು ಜಾಸ್ತಿ ಕುಡಿಯಲ್ಲ, ಸ್ವಲ್ಪನೇ ಕುಡಿತಾಳೆ, ಸಂಜೆ ಕುಡಿದಿರ್ತಾಳೆ. ಹಾಗಾಗಿ ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹಾಲು ಕೊಡಲ್ಲ ನಾನು ಅವಳಿಗೆ. ಸೊ ಬ್ರೇಕ್ಫಾಸ್ಟ್ ಮಾಡಿಸೇ ಕಳಿಸ್ಬಿಡ್ತೀನಿ. ಹಾಗಾಗಿ ನೈಟರ ಅಥವಾ ಸಂಜೆನಾದರೂ ಯಾವಾಗಾದರೂ ಒಂದು ಟೈಮ್ ಕುಡಿಯೋಕ್ಕೆ ಕೊಡ್ತೀನಿ. ಹಾಗೆ ಹಾಲಿಗೆ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ. ಆದಷ್ಟು ಸಕ್ಕರೆನ ಅವಾಯ್ಡ್ ಮಾಡೋದಕ್ಕೆ ನೋಡ್ತೀನಿ ನಾನು. ಅಂದರೆ ಬೆಲ್ಲ ಖಾಲಿ ಆದಾಗ ಮಾತ್ರ ನಾನು ಸಕ್ಕರೆನ ಹಾಕ್ಕೊಡ್ತೀನಿ. ಸೊ ಈ ಸಲ ಹಾಲಿನ ಕೆನೆ ತುಂಬಾ ಚೆನ್ನಾಗಿ ಬಂದಿದೆ. ಒಂದು 15 ಡೇಸ್ಗೆ ಒಂದು ಬಾಕ್ಸ್ ಫುಲ್ ತುಂಬಿದೆ. ಸೊ ಇನ್ನೊಂದು ಸಲ ತುಪ್ಪ ತೆಗಿಬೇಕು ನಾನು. ಹಾಗೆ ನಾನು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ. ಇದು ಕ್ಯಾಮಮೈಲ್ ಫ್ಲವರ್ ಅಂತ. ಸೊ ಇದನ್ನು ಒಂದು ಸ್ವಲ್ಪ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಇಡ್ತಾಯಿದ್ದೀನಿ. ಒಂದು 5-10 ನಿಮಿಷ ಬಿಟ್ಟ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಅದಾದಮೇಲೆ ನಾನು ಅದನ್ನು ಸೋಸ್ಕೊತಾ ಇದ್ದೀನಿ. ಸ್ವಲ್ಪ ಹಾಗೆ ಅದಕ್ಕೆ ಬೇಕಂದರೆ ನೀವು ನಿಂಬೆಹಣ್ಣು ಮತ್ತು ಜೇನುತುಪ್ಪನ ಹಾಕ್ಕೋಬೋದು. ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಬೇಡ ಅಂದರೆ ಹಾಗೆ ಕೂಡ ಕುಡಿಬೋದು. ಸೊ ಇದು ಊಟ ಆಗಿ ಒಂದು 1 ಅವರ್ ಅಥವಾ 2 ಅವರ್ ಆದಮೇಲೆ ನೀವು ಯಾವಾಗ ಮಲ್ಕೊಳ್ಳೋಕೆ ಹೋಗ್ತಿರೋ ಆ ಟೈಮಲ್ಲಿ ಇದನ್ನು ಕುಡಿಬೇಕಾಗುತ್ತೆ. ನೀವು ನೈಟ್ ಡಿಟಾಕ್ಸ್ ಡ್ರಿಂಕ್ ಕುಡಿಬೇಕು ಅಂತಂದರೆ ನೈಟ್ ಮಲ್ಕೊಳ್ಳೋವಾಗಲೇ ಕುಡಿಬೇಕಾಗುತ್ತೆ. ಹಾಗೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ವ್ಲಾಗು. ಹಾಗೆ ಸನ್ರೈಸ್ ಆಗ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಅದೊಂದು ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸನ್ರೈಸು, ಹಾಗೆ ಸನ್ಸೆಟ್ ಕೂಡ ತುಂಬ ಇಷ್ಟ ನನಗೆ ನೋಡೋದಕ್ಕೆ. ನಿನ್ನೆ ರಾತ್ರಿ ನಾನು ಮಿಲೆಟ್ಸ್ ಸೋರೆಕಾಯಿ ದೋಸೆ ಮಾಡೋದಕ್ಕೆ ಈ ರೀತಿ ಕಾಳು ಬೇಳೆಗಳನ್ನೆಲ್ಲ ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ನಾನು 1-2 ಸಲ ತೊಳ್ಕೊತಾ ಇದ್ದೀನಿ. ಚೆನ್ನಾಗಿ 8 ಅವರ್ ನೆಂದಿರೋದಕ್ಕೆ ಸ್ವಲ್ಪ ಸ್ಮೆಲ್ ಒಂದು ರಂಗಾಗಿರುತ್ತೆ ಬೇಳೆ ಎಲ್ಲ. ಹಾಗಾಗಿ 1-2 ಸಲ ನೀರನ್ನು ಚೆಲ್ಲಿ ತೊಳ್ಕೊಬೇಕಾಗುತ್ತೆ. ಅದರಲ್ಲಿ ಈಗ ಒಂದು ಅರ್ಧದಷ್ಟು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಒಂದು ಅರ್ಧ ಸೋರೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ. ಈ ಸೋರೆಕಾಯಿನ ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕಾಗುತ್ತೆ. ಸೊ ಒಂದು ಅರ್ಧದಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಹೆಚ್ಚಿದ್ನಲ್ವ, ಸೊ ಅದರಲ್ಲಿ ಒಂದು ಅರ್ಧ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಹಿಟ್ಟನ್ನು ಮತ್ತೆ ಫರ್ಮೆಂಟೇಷನ್ ಮಾಡಬೇಕು ಅಂತ ಏನೂ ಇಲ್ಲ. ನೀವು ನಾರ್ಮಲಾಗಿ ರಾತ್ರಿ ಎಲ್ಲ ನೆನೆಯಿಟ್ಟಿರೋದ್ರಿಂದ ಅದು ಆಟೋಮೆಟಿಕ್ಕಾಗಿ ಫರ್ಮೆಂಟ್ ಆಗಿರುತ್ತೆ. ಹಾಗಾಗಿ ನೀವು ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಇದನ್ನು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಈ ರೀತಿಯಾಗಿ ದೋಸೆ ಹಿಟ್ಟಿನ ಹದಕ್ಕೆ ನೀವು ಇದನ್ನು ಹಿಟ್ಟನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ನಾನಿಲ್ಲಿ ಈ ಹಿಟ್ಟನ್ನು 2 ಥರ ಮಾಡ್ತಾಯಿದ್ದೀನಿ. ಇದು ಜಸ್ಟ್ ಸೋರೆಕಾಯಿ ಮತ್ತು ಉಪ್ಪು ಮತ್ತು ಬೇಳೆಗಳನ್ನ ಹಾಕಿಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದಕ್ಕೆ ಮತ್ತೆ ನಾನು ನೆನೆಸಿಟ್ಟಿರುವಂತಹ ಬೇಳೆಕಾಳುಗಳನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸೋರೆಕಾಯಿನೂ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ನಾನು 1-2 ಹಸಿಮೆಣಸಿನ್ಕಾಯಿನ ಮುರಿದು ಹಾಕ್ಕೊತಾ ಇದ್ದೀನಿ. ಅದೇನಕ್ಕೆ ಪ್ಲೇನಾಗಿ ಮಾಡಿದೆ ಅಂದರೆ ನನ್ನ ಮಕ್ಕಳು ಸ್ವಲ್ಪ ಖಾರ ಏನಾದರೂ ಆದರೆ ತಿನ್ನಲ್ಲ ದೋಸೆನ. ಹಾಗಾಗಿ ಇದು ನನಗೆ ನನ್ನ ಹಸ್ಬೆಂಡ್ಗೆ ಅಂತ ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಬೇಕಿದ್ದರೂ ಹಾಕ್ಕೋಬೋದು. ನಾನಿಲ್ಲಿ ಶುಂಠಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಮತ್ತು ಕರಿಬೇವು ಏನು ಬೇಕಾದರೂ ಹಾಕ್ಕೋಬೋದು. ಸೊ ಇದನ್ನು ಕೂಡ ನುಣ್ಣಗೆ ನಾನು ಮಿಕ್ಸಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ.
ಈ ದೋಸೆ ಜೊತೆಗೆ ಪೀನಟ್ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಪೀನಟ್ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅಂತಂದು ರೆಡಿ ಮಾಡ್ಕೊತಾ ಇದ್ದೀನಿ. ಚಟ್ನಿಗೆ ರಾತ್ರಿನೇ ಶೇಂಗಾ ಎಲ್ಲ ಹುರಿದಿಟ್ನಲ್ವಾ, ಈಗ ಅದ್ರದ್ದು ಸಿಪ್ಪೆನ ತೆಗಿತಾ ಇದ್ದೀನಿ. ಇಲ್ಲಿ ಹಸಿ ಚಟ್ನಿ ಮಾಡುವಾಗ ಈ ರೀತಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಚಟ್ನಿ ಮಾಡ್ಕೋಬೇಕಾಗುತ್ತೆ. ನೀವು ಚಟ್ನಿ ಪುಡಿ ಮಾಡ್ತೀರಾ ಅಂತಂದಾಗ ಶೇಂಗಾ ಸಿಪ್ಪೆನ ಹಾಗೆ ಹಾಕಿಬಿಟ್ಟು ಮಿಕ್ಸಿ ಮಾಡಬೇಕಾಗುತ್ತೆ. ಸೊ ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ದೋಸೆನ ಹಾಕ್ತಾಯಿದ್ದೀನಿ. ದೋಸೆ ಹಾಕೋಕ್ಕಿಂತ ಮುಂಚೆ ಫಸ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿಯಿಂದ ಈ ರೀತಿ ತಿಕ್ಬಿಟ್ಟು ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾವು ದೋಸೆನ ಹಾಕಬೇಕಾಗುತ್ತೆ. ಯಾವುದೇ ದೋಸೆ ಹಾಕಬೇಕಾದ್ರೂ ಅದೇ ರೀತಿ ಮಾಡಬೇಕಾಗುತ್ತೆ. ಫಸ್ಟ್ನೇ ದೋಸೆ ಸ್ವಲ್ಪ ಕೆಲವೊಂದು ಸಲ ಹಿಡ್ಕೊಂಡ್ಬಿಡುತ್ತೆ. ಹಾಗೆ ಮೇಲ್ಗಡೆ ಸ್ವಲ್ಪ ಆಯಿಲನ್ನು ಕೂಡ ಸ್ಪ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ದೋಸೆ ಕೂಡ ಕ್ರಿಸ್ಪಿಯಾಗಿ ರೆಡಿ ಆಯಿತು. ಸ್ವಲ್ಪ ಬಿಸಿ ಇದ್ದಾಗ ಕ್ರಿಸ್ಪಿಯಾಗೇ ಇರುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಮೆತ್ತಗಾಗುತ್ತೆ. ಇವತ್ತಿನ ಬ್ರೇಕ್ಫಾಸ್ಟ್ ಹೆಲ್ದಿಯಾಗಿರುವಂತಹ ಮಿಲೆಟ್ ಹಾಗೆ ಮಿಕ್ಸ್ಡ್ ದಾಲ್ ದೋಸೆ ತುಂಬ ಚೆನ್ನಾಗಿತ್ತು. ಹಾಗೆ ಮಧ್ಯಾಹ್ನಕ್ಕೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಗೆ ಅಂತ ನಾನು ಬಾದಾಮಿ ತೊಗೊಂಡೆ. ಹಾಗೆ ಅವಾಗವಾಗ ನಾನು ಬಿಸಿನೀರನ್ನು ಕುಡಿತಾನೇ ಇರ್ತೀನಿ. ಹಾಗೆ ಮಧ್ಯಾಹ್ನಕ್ಕೆ ಏನೂ ಮಾಡಲಿಲ್ಲ, ಸೇಮ್ ದೋಸೆನೇ ತೊಗೊಂಡಿದ್ದೆ. ಅದರ ಜೊತೆಗೆ ಒಂದು ಲೋಟ ಮಜ್ಜಿಗೆನ ತೊಗೊಂಡಿದ್ದೆ ಅಷ್ಟೇ. ಹಾಗೆ ಸಂಜೆಗೆ ನನ್ನ ಮಗಳು ಇಲ್ಲಿ ಏನೋ ಪಕೋಡ ಮಾಡು, ಅದು ಮಾಡಿ ಇದು ಮಾಡಂತ 2 ಡೇಸಿಂದ ತಲೆ ತಿಂತಾಯಿದ್ಲು. ಹಾಗಾಗಿ ಬ್ರೆಡ್ ಪಕೋಡ ಮಾಡೋಣ ಅಂತ ಮಾಡಿಕೊಡ್ತಾ ಇದ್ದೆ. ಬ್ರೆಡ್ಡೆಲ್ಲ ಹಾಗೆ ಇತ್ತು, ಬಟ್ ಚೀಸು ಸಾಸೆಲ್ಲ ಏನೂ ತಂದಿರಲಿಲ್ಲ ಈ ಸಲ. ಸೊ ಹಾಗಾಗಿ ಬ್ರೆಡ್ ಪಕೋಡ ಮಾಡಿಕೊಟ್ಬಿಡೋಣ, ಖಾಲಿ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ. ಏನೂ ಇಲ್ಲ, ಸ್ವಲ್ಪ ಅರಿಶಿನ, ಉಪ್ಪು, ಅಜ್ವಾನ, ಖಾರದ ಪುಡಿ, ಸ್ವಲ್ಪ ಇಂಗು, ಅದ್ರ ಜೊತೆಗೆ ಕಡಲೆ ಹಿಟ್ಟು ಎಷ್ಟು ಬೇಕು ನಿಮಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯ್ತಷ್ಟೇ. ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು, ತುಂಬ ತೆಳ್ಳಗೆ ಕಲಿಸ್ಕೋಬಾರ್ದು. ನೋಡ್ತಾ ಇರ್ಬೋದು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಬ್ರೆಡ್ಡು ಎದ್ದಿದ ತಕ್ಷಣ ನೀಟಾಗಿ ಹತ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಒಂದು 4-5 ಪೀಸು ಬ್ರೆಡ್ ಪೀಸ್ನ ತೊಗೊಂಡಿದ್ದೀನಿ. ಬ್ರೆಡ್ಡಿನ 4 ಸೈಡ್ನ ತುದಿಯನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಈ ಬ್ರೆಡ್ನ 2 ಭಾಗ ಮಾಡ್ಕೊತಾ ಇದ್ದೀನಿ. 2 ಇಲ್ಲ 4 ಭಾಗ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಮಧ್ಯಕ್ಕೆ 2 ಭಾಗ ಮಾಡಿಕೊಂಡು ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ಹಾಗೆ ಮತ್ತೆ ಎಕ್ಸ್ಟ್ರಾ ಮತ್ತಿನ್ನೆರಡು ಬ್ರೆಡ್ಡನ್ನು ಕೂಡ ತೊಗೊಂಡೆ. ಹಾಗೆ ನಾನೇನು ತಿಂತಾಯಿಲ್ಲ ಈ ಪಕೋಡ, ಹಾಗೆ ಮಕ್ಕಳು ಮತ್ತು ನನ್ನ ಹಸ್ಬೆಂಡು ಅವರೆಲ್ಲ ತಿಂತಾರೆ. ಸೊ ಸಾಕಿಷ್ಟು ಅಂತಂದು ಮಾಡಿದ್ದೀನಿ. ಸೊ ಆ ಹಿಟ್ಟಲ್ಲಿ ಈ ರೀತಿಯಾಗಿ ಪಕೋಡನ ಎದ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನು ಒಂದೊಂದೇ ಪಕೋಡನ ಬಿಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ಟಫ್ಡ್ ಬ್ರೆಡ್ ಪಕೋಡ ಕೂಡ ಮಾಡ್ತೀನಿ, ಅದು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಂಗೆ ಅದು ಇಷ್ಟ. ಇದಕ್ಕಿಂತ ಅದ್ರ ಜೊತೆಗೆ ಸ್ವಲ್ಪ ಸಾಸು ಹಾಗೆ ಏನು ಪುದೀನ ಚಟ್ನಿ ಎಲ್ಲ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬ್ರೆಡ್ ಪಕೋಡ ಮಾತ್ರ ತಿನ್ನೋದಕ್ಕೆ. ಹಾಗೆ ಒಂದು ಬ್ಯಾಚ್ ಆಯಿತು, ಈಗ ಇನ್ನೊಂದು ಬ್ಯಾಚನ್ನ ಕರಿತಾ ಇದ್ದೀನಿ. ಸೊ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬ್ರೆಡ್ಡು. ಇವಾಗೆಲ್ಲ ನಾನು ಮನೇಲಿ ಕರೆದಿರೋ ಆಯಿಲ್ ಐಟಮ್ನು ಕೂಡ ತಿಂತಾಯಿಲ್ಲ. ಹಾಗಾಗಿ ನಾನು ಆಯಿಲ್ ಐಟಮ್ನೇ ಮಾಡೋದು ಬಿಟ್ಟಿದ್ದೀನಿ. ಅಂದರೆ ನನ್ನ ಮಗಳು ಇವಾಗ ಜಾಸ್ತಿ ಕೇಳ್ತಿದ್ದಾಳೆ, ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ. ಹಾಗಾಗಿ ಅವರಿಗೋಸ್ಕರ ಮಾಡ್ತೀನಿ ಅಷ್ಟೇ. ನಾವು ತಿಂತಿಲ್ಲ ಅಂತ ಮಕ್ಕಳಿಗೂ ಕೂಡ ತಿನ್ನಬೇಡ ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಮನೇಲಿ ಮಾಡಿದ್ದಾದರೂ ಸ್ವಲ್ಪ ಹೆಲ್ತಿಯಾಗಿರುತ್ತಲ್ಲ ಅಂತ ಮನೆಯಲ್ಲೇ ಮಾಡಿಕೊಡ್ತಾಯಿದ್ದೀನಿ. ಹಾಗೆ ಬ್ರೆಡ್ ಪಕೋಡ ರೆಡಿ ಆಯಿತು. ಸೊ ಮಕ್ಕಳಿಗಲ್ವ ಸಿಂಪಲ್ಲಾಗಿ ಏನೂ ಎಲ್ಲ ಹಾಕಲಿಲ್ಲ, ಬರೀ ಹಿಟ್ಟಷ್ಟೇ ಹಾಕಿ ಮಾಡಿದ್ದೀನಿ. ತರಕಾರಿ ಎಲ್ಲ ಹಾಕಿದ್ರೆ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಹಾಗೆ ರಾತ್ರಿ ಡಿನ್ನರ್ಗೆ ಅಂತ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಕರಿಬೇವು, ಹಾಗೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಈರುಳ್ಳಿ ಇಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ಮತ್ತೇನು ಹಾಕ್ಕೊಂಡಿಲ್ಲ. ಇದಿಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಮೊಳಕೆ ಬಂದಿರೋಂಥ ಹುಳ್ಳಿಕಾಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂಗೆ ಈ ಥರ ಫ್ರೈ ಮಾಡಿರೋಂಥ ಹುಳ್ಳಿಕಾಳು ಪಲ್ಯ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಥರ ಡಯಟ್ ಮಾಡುವಾಗ ನಾನು ಆಲ್ಮೋಸ್ಟ್ ಇದೇ ಜಾಸ್ತಿ ತಿಂತಾ ಇರ್ತೀನಿ. ಹೆಸರು ಕಾಳ್ದು ಮತ್ತು ಮೊಳಕೆ ಹುಳ್ಳಿಕಾಳ್ದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದಂತೂ ಜಸ್ಟ್ ಫ್ರೈ ಮಾಡಿದ್ರೆ. ಸೊ ನನಗೆ ಈ ಸಾಂಬಾರು ಪಲ್ಯ ಅಂದರೆ ತುಂಬಾ ಇಷ್ಟ ಇದ್ರದ್ದು. ಹಾಗೆ ಅದ್ರ ಜೊತೆಗೆ ಸಲಾಡ್ ಟೈಪ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸೌತೆಕಾಯಿ ಹಾಗೆ ಟೊಮೊಟೊನ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಅಷ್ಟು ಹಾಕ್ಕೊಂಡಿರೋದು ಟೊಮೊಟೊ ಮತ್ತು ಸೌತೆಕಾಯಿ. ಜಾಸ್ತಿ ಹೆವಿ ಆಗಿಬಿಡುತ್ತೆ. ಸೊ ಒಬ್ಬಳೇ ಎಷ್ಟೊಂದು ತಿನ್ನೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಹಾಗೆ ಅದ್ರ ಮೇಲೆ ಸ್ವಲ್ಪ ಮೊಸರನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಟೇಸ್ಟ್ ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ನಂಗೆ ಇಷ್ಟ ಆಗುತ್ತೆ ಮೊಸರು ಹಾಕ್ಕೊಂಡು ತಿನ್ನೋಕ್ಕೆ. ಸೊ ಸಲಾಡ್ಗೆಲ್ಲ ಮೊಸರು ಹಾಕ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಸೊ ಫೈಬರು, ಪ್ರೋಟೀನು, ಪ್ರೋಬಯೋಟಿಕ್ಕು ಎಲ್ಲನೂ ಕೂಡ ಮಿಕ್ಸ್ ಆಗಿರುತ್ತಲ್ವ. ಸೊ ನಾಲ್ಗೆ ಕೂಡ ಟೇಸ್ಟ್ ಚೆನ್ನಾಗಿ ಅನಿಸಿದ್ರೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಇಲ್ಲ ಅಂತಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ ತಿನ್ನೋಕ್ಕೆ. ಸೊ ಒಗ್ಗರಣೆಗೆ ಉಪ್ಪು, ಅರಿಶಿನ ಎಲ್ಲ ಹಾಕ್ಕೊಂಡಿದ್ದೆ. ಸೊ ಹಂಗಾಗಿ ಮತ್ತೇನು ಆ್ಯಡ್ ಮಾಡ್ಕೊತಾ ಇಲ್ಲ. ಸೊ ಇವತ್ತಿನ ನನ್ನ ಡಿನ್ನರ್ ರೆಡಿ ಆಯಿತು. ಸಖತ್ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಂದರೆ ಫ್ರೂಟ್ಸ್ ಯಾವುದಾದ್ರೂ ಇದ್ದರೆ ಮಿಕ್ಸ್ ಮಾಡ್ಕೋಬೋದು. ಅಂದರೆ ಗ್ರೇಪ್ಸ್ ಅಥವಾ ದಾಳಿಂಬೆ ಏನಾದರೂ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ.
ಹಾಗೆ ನನಗೆ ಡಿನ್ನರ್ ರೆಡಿ ಆಯಿತು. ಇನ್ನು ನಾನು ಮನೇಲಿ ಅಡುಗೆ ಮಾಡಬೇಕಿತ್ತು ಅಂತಂದು ನಾನು ಏನು ಮಾಡಿದೆ, ಸೊಪ್ಪು ಮತ್ತು ಬೇಳೆ ಈ ಕಡೆ ರೈಸು ಎಲ್ಲನೂ ಕೂಡ ಇಟ್ಟಾದ್ಮೇಲೆ ಏನಾಯಿತು, ಎಷ್ಟೊತ್ತಾದರೂ ವಿಷಿಲೇ ಹೊಡಿತಾ ಇಲ್ವಲ್ಲ, ಇಟ್ಟು ಹೊರಗಡೆ ಬಂದು ಕೂತ್ಕೊಂಡೆ. ಎಷ್ಟೊತ್ತಾದರೂ ವಿಷಿಲೇ ಕೂಗ್ತಾ ಇಲ್ಲಲ್ಲ, 2 ಕುಕ್ಕರ್ ಇಟ್ಟಿದ್ದೀನಿ, ಯಾವುದಾದ್ರೂ ಒಂದಾದರೂ ಆಗಬೇಕಿತ್ತು, ಅಟ್ಲೀಸ್ಟ್ ರೈಸ್ದಾದರೂ ಆಗಬೇಕಿತ್ತಲ್ಲ ಅಂತಂದು ನೋಡ್ತಾ ಇದ್ದೀನಿ. ಅಯ್ಯೋ, ನೋಡಿದ್ರೆ ಗ್ಯಾಸ್ ಸ್ಟವ್ವೇ ಖಾಲಿ ಆಗಿಬಿಟ್ಟಿದೆ, ಅಂದರೆ ಆಫ್ ಆಗಿಬಿಟ್ಟಿದೆ, ಅಂದರೆ ಸಿಲಿಂಡರ್ ಖಾಲಿ ಆಗಿಬಿಟ್ಟಿತ್ತು. ನಾನು ನೋಡಿಕೊಂಡೇ ಇಲ್ಲ. ಆಗುತ್ತೆ ಬಿಡಿ ಇವತ್ತು ಬುಕ್ ಮಾಡಿಸೋಣ ಅನ್ನೋಷ್ಟರಲ್ಲಿ ಖಾಲಿ ಆಗಿಬಿಟ್ಟಿತ್ತು. ಅಯ್ಯೋ, ಇನ್ನೇನು ಮಾಡೋದು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು. ಅಷ್ಟರಾಗೆ ಅವ್ರಿಗೂ ಕೂಡ ಬ್ರೆಡ್ ಪಕೋಡ ಹಾಕ್ಕೊಟ್ಟೆ. ಅದಾದಮೇಲೆ ಏನು ಮಾಡೋದು ಅಂತ ಥಿಂಕ್ ಮಾಡ್ತಿದ್ದೆ. ಅಯ್ಯೋ, ಹಿಂಗಾಗೋಯ್ತಲ್ಲ, ರೈಸ್ ಮೇಲೆ ಇಟ್ಬಿಟ್ಟಿದ್ದೀನಿ, ಈ ಕಡೆ ಬೇಳೆ ಮತ್ತು ಸೊಪ್ಪು ಎಲ್ಲ ಹಾಕಿಟ್ಬಿಟ್ಟಿದ್ದೀನಿ, ಎಲ್ಲನೂ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಮತ್ತೆ ಒಂದು ಸಲ ಚೆಕ್ ಮಾಡಿದೆ, ಇದೇನೋ ಇಲ್ವೋ ಗ್ಯಾಸು ಅಂತ. ಆದ್ರೂ ಕೂಡ ಅದು ಖಾಲಿ ಆಗಿಬಿಟ್ಟಿತ್ತು, ಹಾಗೆ ಬರೋದು ಹೋಗೋದು ಮಾಡ್ತಾಯಿತ್ತು. ನಮ್ಮ ಮನೆಯವರು ಸರಿ ಮೈಕ್ರೋವೇವಲ್ಲಿ ಮಾಡು ರೈಸ್ ನೋಡೋಣ ಅಂತಂದರು. ಸೊ ಯಾವಾಗೂ ನಾನು ಮಾಡೇ ಇಲ್ಲ ಇಷ್ಟು ವರ್ಷದಲ್ಲಿ ರೈಸು ಮತ್ತು ಬೇಳೆ ಏನು ಕೂಡ ಅದರಲ್ಲಿ ಬೇಯಿಸೇ ಇರಲಿಲ್ಲ. ಸರಿ ಮಾಡು ಅಂತ ನನ್ನ ಹಸ್ಬೆಂಡ್ ಹೇಳಿದರು. ಸೊ ಕೊನೆಗೆ ರೈಸ್ ಮಾಡಿದೆ. ಒಂದು 20 ಮಿನಿಟ್ಸ್ ಆಯಿತು ರೈಸ್ ಆಗೋಷ್ಟರಲ್ಲಿ. ಸೊ ಕೊನೆಗೆ ರೈಸ್ ಆಯಿತು, ತುಂಬಾ ಚೆನ್ನಾಗಿ ಬಂತು ರೈಸು. ಆಲ್ಮೋಸ್ಟ್ ಅಕ್ಕಿ ಎಲ್ಲ ನೆಂದ್ಬಿಟ್ಟಿತ್ತಲ್ವ, ಸೊ ಕುಕ್ಕರಲ್ಲಿ ಇಟ್ಟಾಗ ಹಂಗಾಗಿ ಸ್ವಲ್ಪ ಬೇಗನೆ ಆಯಿತು, ಪರವಾಗಿಲ್ಲ, ಚೆನ್ನಾಗಿ ಬಂತು. ನಮ್ಮ ಮನೆಯವರು ಕೂಡ ಚೆಕ್ ಮಾಡಿ ನೋಡಿದ್ರು, ಚೆನ್ನಾಗಾಗಿದೆ ಅಂತ ಹೇಳಿದ್ರು ರೈಸು. ಅದಾದಮೇಲೆ ಸರಿ ಸಾಂಬಾರಿಗೂ ಇಟ್ಬಿಡೋಣ, ಯಾಕಂದರೆ ಸೊಪ್ಪು ಬೇಳೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಮಾಡಿರೋದು ಅಂತಂದು. ಸರಿ ಅದನ್ನು ಅದಾದಮೇಲೆ ಸ್ವಲ್ಪ ಬೇಕಾದ್ರೆ ಸಾಂಬಾರು ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೋದು ಅಂತ ಅಂದ್ಕೊಂಡು ನಾನು ಬೇಳೆಗೆ ಎಲ್ಲನೂ ಕೂಡ ಹಾಕಿ ಇಡೋಕ್ಕೆ ಅಂತಂದು ತೊಗೊಂಡೆ. ಈ ಕಡೆ ರೈಸ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ನಮ್ಮ ಮನೆಯವ್ರಿಗೆ ಹೇಳಿದೆ, ರೈಸ್ ತುಂಬ ಚೆನ್ನಾಗಾಗಿದೆ ಬಿಡಿ, ಪರವಾಗಿಲ್ಲ ಅಂತ. ನಾನು ಎಲ್ಲಿ ಉಕ್ಬಿಡುತ್ತೋ ಅಂತ ಅಂದ್ಕೊಂಡೆ, ಯಾಕಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇಟ್ಟಿದ್ದೆ. ಇದು ಬೌಲ್ ಸ್ವಲ್ಪ ಚಿಕ್ಕದಾಗಿಬಿಡ್ತು, ಎಲ್ಲಿ ಉಕ್ಕುತ್ತೋ ಅಂತ ಅಂದ್ಕೊಂಡೆ, ಏನೂ ಇಲ್ಲ, ಉಕ್ಕಿರಲಿಲ್ಲ. ಸೊ ಚೆನ್ನಾಗಿ ಆಯಿತು. ಅದಾದಮೇಲೆ ಫಸ್ಟು ಇದೇ ಬೌಲೇ ಒಂದಿದ್ದಿದ್ದು. ಸೊ ಮೈಕ್ರೋವೇವಲ್ಲಿ ಬೇರೆ ಯಾವುದು ಇಡಬೇಕು ಅಂತ ಗೊತ್ತಾಗಲ್ಲ ನನಗೆ ಅಷ್ಟೊಂದು. ಮತ್ತು ಬೇರೆ ಯಾವುದಾದ್ರೂ ಗಾಜಿಂದು ಇಟ್ಬಿಟ್ರೆ ಮತ್ತು ಹೀಟಿಗೆ ಏನಾದರೂ ಆಗಿಬಿಟ್ರೆ ಅಂತ ನಾನು ಇಡೋಕ್ಕೆ ಹೋಗಿಲ್ಲ. ಸೊ ಪಿಂಗಾಣಿದೆ ನಾನು ಯೂಸ್ ಮಾಡ್ತಾಯಿದ್ದು. ಹಾಗೆ ಇದು ಒಗ್ಗರಣೆಗೆ ಅಂತಂದು ಮಾಡಿಟ್ಟೆ. ಈ ಬೇಳೆ ಆಯ್ತಲ್ವ, ಸೊ ಬೇಳೆ ಬೇಯಿಸಾದ್ಮೇಲೆ ಅದು ಯಾಕೋ ಮೈಕ್ರೋವೇವ್ ಕೂಡ ಆನೇ ಆಗಲಿಲ್ಲ, ತುಂಬ ಹೀಟ್ ಆಗಿಬಿಟ್ಟಿತ್ತೇನೋ. ಬೆಳಗ್ಗೆ ಎದ್ದು ನೋಡಿದ್ರು ಕೂಡ ಆನೇ ಆಗಲಿಲ್ಲ. ಈಗ ಸಾಂಬಾರಂತೂ ರೆಡಿ ಆಯಿತು, ರೈಸು ರೆಡಿ ಆಯಿತು, ಸಾಂಬಾರು ಕೂಡ ರೆಡಿ ಆಯಿತು. ಹಾಗೆ ಸ್ವಲ್ಪ ಮಸ್ತೆ, ಅಷ್ಟೊಂದು ಚೆನ್ನಾಗಿ ಬೆಂದಿರಲಿಲ್ಲ, ಒಂದು 90% ಬೇಳೆ ಬೆಂದಿತ್ತು. ಸಾಂಬಾರೆಲ್ಲ ಚೆನ್ನಾಗಿ ಆಗಿತ್ತು, ಬಟ್ ಏನಂದರೆ ಮೈಕ್ರೋವೇವ್ ಹೋಗ್ಬಿಡುತ್ತಲ್ಲ ಅನ್ನೋದೊಂದು ಬೇಜಾರಾಯಿತು ಅಷ್ಟೇ. ನನ್ನ ಹಸ್ಬೆಂಡ್ಗೆ ಹೇಳಿದೆ, ತುಂಬ ಹೀಟಾಗಿದೆ, ಬೇಡ ಇಡೋದು ಅಂತಂದರೆ, ಇಡು ಏನಾಗಲ್ಲ ಅಂತಂದು ಎರಡನ್ನೂ ಇಡಿಸ್ಬಿಟ್ರು. ಅದು ಕಂಟಿನ್ಯೂ ಆಗಿ ಹೀಟಾಗಿಬಿಡುತ್ತಲ್ಲ, ಸೊ ಅದು ಆನೇ ಆಗಲಿಲ್ಲ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.